ಸುವರ್ಣ. ಮಿಸ್ಟರ್ ಸಚ್ಚಿದಾನಂದ್, ನಾನೇ. ಏನು ವಿಷಯ? ಅರೆಸ್ಟ್ ವಾರೆಂಟ್ ಜೊತೆ ಬಂದಿದ್ದೀನಿ. ಯು ಆರ್ ಅಂಡರ್ ಅರೆಸ್ಟ್. ಅರೆಸ್ಟಾ? ಯಾಕೆ? ಅಕ್ರಮವಾಗಿ ಕೆಲವು ವಿದ್ಯಾಸಂಸ್ಥೆಗಳಿಗೆ ನೀವು ಪರ್ಮಿಷನ್ ಕೊಟ್ಟಿದ್ದೀರಾ ಅಂತ ನಮಗೆ ಪ್ರೂಫ್ ಸಿಕ್ಕಿದೆ. ಅದಕ್ಕೆ ನಿಮ್ಮನ್ನು ಅರೆಸ್ಟ್ ಮಾಡ್ತಾ ಇದ್ದೀನಿ. ನನ್ನ ಗಂಡ ಅಂಥವ್ರಲ್ಲ, ಕನಸಲ್ಲೂ ಬೇರೆಯವ್ರ ದುಡ್ಡನ್ನ ಬಯಸ್ತವ್ರಲ್ಲ ಅವರು. ಎಲ್ಲ ಹೆಂಡ್ತಿರು ಹೀಗೆ ತಮ್ಮ ಗಂಡದನ್ನ ಒಳ್ಳೆಯವರು ತಲೆ ತಿಳ್ಕೊಂಡಿರ್ತಾರೆ. ಮಿಸ್ಟರ್ ಸಚ್ಚಿದಾನಂದ್, ದಯವಿಟ್ಟು ನಮ್ಮ ಜೊತೆ ಬನ್ನಿ. ನಿಮ್ದಮ್ಮಯ್ಯ ಸರ್, ನನ್ನ ಗಂಡ ಯಾವ ತಪ್ಪು ಮಾಡಿಲ್ಲ. ನೋಡಿ ಮೇಡಮ್, ಕೆಲವು ವ್ಯಕ್ತಿಗಳ ಹೇಳಿಕೆ ಮತ್ತು ನಮಗೆ ಸಿಕ್ಕಿರೋ ಸಾಕ್ಷ್ಯ ಆಧಾರಗಳು ಇವರು ಆರೋಪಿ ಅಂತ ಹೇಳ್ತಾ ಇವೆ. ಇವರು ಒಳ್ಳೆಯವರೋ ಕೆಟ್ಟವರು ಅನ್ನೋದು ತನಿಖೆ ಆದಮೇಲೆ ಗೊತ್ತಾಗುತ್ತೆ. ಮಿಸ್ಟರ್ ಸಚ್ಚಿದಾನಂದ್, ನಮಗೆ ಮೇಲಿಂದ ಸ್ಟ್ರಾಂಗ್ ಆರ್ಡರ್ ಬಂದಿದೆ. ದಯವಿಟ್ಟು ಬನ್ನಿ. ಅನು ಅಳಬೇಡ, ಆತಂಕ ಪಡಬೇಡ. ಪೊಲೀಸ್ನವರು ಅವ್ರ ಡ್ಯೂಟಿ ಅವರು ಮಾಡ್ತಿದ್ದಾರೆ. ಕಾನೂನಿಗೆ ಸಾಕ್ಷಿ ಮುಖ್ಯ. ನನಗೇನೂ ಆಗಲ್ಲ. ನನಗೆ ನ್ಯಾಯದ ಮೇಲೆ ನಂಬಿಕೆ ಇದೆ. ನಾನು ತಪ್ಪು ಮಾಡಿಲ್ಲ ಅಂದಮೇಲೆ ನನಗೇನೂ ಆಗಲ್ಲ. ನೀನು ಹೆದರಬೇಡ. ನಿಮ್ಗೇನಾದ್ರೂ ಆದ್ರೆ ನಾನು ಮಾತ್ರ ಜೀವಂತವಾಗಿ ಉಳಿಯಲ್ಲ ರೀ. ಹಾಗೆಲ್ಲ ಮಾತಾಡ್ಬಾರ್ದು. ಅಮ್ಮ, ನೀ ಹೇಳಮ್ಮ. ಅನು ಅವನೇನು ಮಾಡಿಲ್ಲ ಅಂತ ನಮಗೆ ಗೊತ್ತು ತಾನೆ. ಅವನಿಗೇನು ಸಮಸ್ಯೆ ಆಗಲ್ಲ. ಅವನನ್ನ ಹೋಗೋದಿಕ್ ಬಿಡು. ಅತ್ತೆಮ್ಮ, ಅವ್ರು ಏನು ತಪ್ಪು ಮಾಡಿಲ್ಲ ಅಂತ ನನಗೂ ಗೊತ್ತು. ಆದ್ರೂ ಯಾಕೆ ಅರೆಸ್ಟ್ ಮಾಡ್ತಾ ಇದ್ದಾರೆ? ನಾನು ಅವ್ರನ್ನ ಅರೆಸ್ಟ್ ಮಾಡಕ್ ಬಿಡೋದಿಲ್ಲ. ನೋಡಿ, ನೀವು ಈ ಥರ ಮಾಡಿದ್ರೆ ನಮಗೆ ತೊಂದರೆ ಆಗುತ್ತೆ. ಅನು, ಹೀಗೆ ರಾತಾಂತ ಮಾಡಿದ್ರೆ ಸಮಸ್ಯೆ ಇನ್ನೂ ಹೆಚ್ಚಾಗುತ್ತೆ. ನಾನು ಹೋಗಿ ಬರ್ತೀನಿ. ನನಗೇನೂ ಆಗಲ್ಲ. ಅನು, ಸಮಾಧಾನ ಮಾಡ್ಕೊಳ್ಳೆ. ಏನಿದು ಅತ್ತೆಮ್ಮ, ನಾನು ಏನ್ ಅನ್ಕೊಂಡು ಹಾಗೆ ಆಗೋಯ್ತಲ್ಲ. ಸಮಾಧಾನ ಮಾಡ್ಕೊಳ್ಳೆ. ಪ್ಲೀಸ್ ಫೋನ್ ಯೂಸ್ ಮಾಡೋಗಿಲ್ಲ. ಸರ್, ನನ್ನ ಮಗಳಿಗೆ ಒಂದು ಫೋನ್. ನೋಡಿ,
ವಿಚಾರಣೆಯಲ್ಲಿರುವಾಗ ನೀವು ಫೋನ್ ಯೂಸ್ ಮಾಡಿಕೊಳ್ಳಿ. ದಯವಿಟ್ಟು ಫೋನ್ನ ಸ್ವಿಚ್ ಆಫ್ ಮಾಡಿ. ಕಾನ್ಸ್ಟೇಬಲ್, ಫೋನ್ ಇಸ್ಕೊಳ್ರಿ. ಅನು, ತಗೋ ನೀರು ಕುಡಿ. ಅಲ್ವೇ, ಈ ರೀತಿ ಅಳ್ತಾ ಕೂತ್ರೆ ಹೇಗೆ? ಮುಂದೇನಾಗಬೇಕಂತ ಯೋಚನೆ ಮಾಡೋದು ಬಿಟ್ಬಿಟ್ಟು ಅಳ್ತಾ ಇದ್ರೆ ಏನು ಬರುತ್ತೆ ಹೇಳು? ಅತ್ತೆಮ್ಮ, ನನ್ನ ಗಂಡ ತುಂಬಾ ಒಳ್ಳೆಯವರು, ಹಸುವಿನಂಥ ಮನಸ್ಸು ಹೌದು. ಅವ್ರಿಗೆ ಹೀಗಾಗ್ಬೇಕಾ? ಹೊಡೆದು ಬಡ್ದು ಮಾಡ್ತಾರಂತೆ. ನಂಗೆ ಅದನ್ನ ನೆನ್ಸ್ಕೊಂಡ್ರೇನೆ ಭಯ ಆಗ್ತಾ ಇದೆ ಅತ್ತೆಮ್ಮ. ಅನು, ಆ ಥರ ಎಲ್ಲ ಏನೂ ಆಗಲ್ಲ. ಇಷ್ಟಕ್ಕೂ ಎಲ್ಲ ಪೊಲೀಸರು ಒಂದೇ ಥರ ಇರಲ್ಲ. ಅಲ್ಲ, ಆ ಪೊಲೀಸರು ಹೊಡೆಯೋದಿಕ್ಕೆ ನನ್ನ ಮಗ ಅಂತ ತಪ್ಪೇನ್ ಮಾಡಿದಾನೆ? ಅತ್ತೆಮ್ಮ, ನಾನು ರಜನಿಗೆ ಫೋನ್ ಮಾಡ್ತೀನಿ. ಅವಳೇ ಏನಾದರೂ ದಾರಿ ಹುಡುಕ್ತಾಳೆ. ನನ್ನ ನೋವನ್ನ ಅವಳೇ ತಾನೇ ಕಮ್ಮಿ ಮಾಡೋಕ್ ಸಾಧ್ಯ. ಬೇಡ ಅನು, ರಜನಿಗೆ ಫೋನ್ ಮಾಡಬೇಡ. ಪಾಪ, ಅವಳಿಗೆ 1000 ಸಮಸ್ಯೆಗಳಿವೆ. ಇದನ್ನ ಕೇಳಿದ್ರೆ ಇನ್ನೂ ಟೆನ್ಷನ್ ಮಾಡ್ಕೋತಾಳೆ. ಮತ್ತೇನ್ ಮಾಡೋದತ್ತೆಮ್ಮ? ರಾಜವರ್ಧನ್ ಅವ್ರು ಫೋನ್ ಮಾಡು. ಖಂಡಿತ ಅವ್ರು ನಮ್ಮ ಸಚ್ಚಿನ ಬಿಡಿಸ್ತಾರೆ. ಬೇಡಪ್ಪ, ಈ ವಿಷಯ ಏನಾದ್ರೂ ಅವ್ರಿಗೆ ಗೊತ್ತಾದ್ರೆ ನಮ್ಮ ಮರ್ಯಾದೆ ಹೋಗುತ್ತೆ ಅಷ್ಟೇ. ಅನು, ಈಗ ಮರ್ಯಾದೆ ಎಲ್ಲ ನೋಡೋ ಸಮಯ ಅಲ್ಲ. ಮೊದಲು ನಮ್ಮ ಸಚ್ಚಿನ ಬಿಡಿಸ್ಬೇಕು. ಇಷ್ಟಕ್ಕೂ ರಾಜವರ್ಧನ್ ಅವ್ರಿಗೆ ನಮ್ಮ ಸಚ್ಚಿ ಏನು ಅಂತ ಚೆನ್ನಾಗಿ ಗೊತ್ತು. ಮೊದಲು ಅವ್ರಿಗೆ ಫೋನ್ ಮಾಡು. ಸರ್, ಬಿಸಿ ಬಿಸಿ ಟೀ. ಥ್ಯಾಂಕ್ ಯು. ಸರ್, ಮತ್ತೆ ಕ್ರಿಕೆಟ್ ಮ್ಯಾಚ್ ಶುರು ಆಯ್ತಾ? ಅದು ಕ್ರಿಕೆಟ್ ಅಲ್ಲ, ಕಬಡ್ಡಿ. ಕಬಡ್ಡಿನಾ? ಸರ್, ಕ್ರಿಕೆಟ್ ಆಗಿದ್ರೆ ಮಜಾ ಇರೋದು. ಯಾಕೆ? ಕಬಡ್ಡಿ ನೋಡೋದ್ರಲ್ಲೂ ಮಜಾ ಇದೆ. ಅದು ಅಲ್ಲದೆ ಅದು ನಮ್ಮ ದೇಶದ ಕ್ರೀಡೆ. ಕಬಡ್ಡಿ ನೋಡು, ಕ್ರಿಕೆಟ್ನಷ್ಟೇ ಮಜಾ ಸಿಗುತ್ತೆ. ಸರ್, ಇನ್ಮೇಲೆ ನಾನು ಕಬಡ್ಡಿನೇ ನೋಡ್ತೀನಿ ಸರ್. ತಗೊಳ್ಳೋಕೆ ಕಲಿಯಿರಿ ಸ್ಟಾರ್ ಸ್ಪೋರ್ಟ್ಸ್ ಪ್ರೋ ಕಬಡ್ಡಿ ಸೀಸನ್ 2 ಜುಲೈ 18ರಿಂದ ದಿನ ಸಂಜೆ 7:50ಕ್ಕೆ ಸ್ಟಾರ್ ಸ್ಪೋರ್ಟ್ಸ್ ಮತ್ತು ಸುವರ್ಣ ಪ್ಲಸ್ ನಲ್ಲಿ. तूक तो गड़बड़ चल चल लड़के, तूक तो गड़बड़ बाय बाय बड़के. ಬ್ರೇಕಿಂಗ್ ನ್ಯೂಸ್, ಇದೀಗ ಬಂದ ಸುದ್ದಿ. ಶಿಕ್ಷಣ ಇಲಾಖೆಯ ಭ್ರಷ್ಟಾಚಾರದಲ್ಲಿ ಇನ್ನೊಬ್ಬ ಅಧಿಕಾರಿ ಶಾಮೀಲು. ಮೈಸೂರಿನ ಶಿಕ್ಷಣ ಇಲಾಖೆಯಲ್ಲಿ ಕೆಲಸ ಮಾಡೋ ನಿಷ್ಠಾವಂತ ಅಧಿಕಾರಿ ಎಂದು ಹೆಸರುವಾಸಿಯಾಗಿರುವ ಸಚ್ಚಿದಾನಂದ ಅವರು ಭ್ರಷ್ಟಾಚಾರದಲ್ಲಿ ಶಾಮೀಲು, ಪೊಲೀಸರಿಂದ ಬಂಧನ. ಇವರು ಖ್ಯಾತ ಶಿಕ್ಷಣ ಸಂಸ್ಥೆ ರಾಜವರ್ಧನ್ ಗ್ರೂಪ್ಸ್ ಆಫ್ ಇನ್ಸ್ಟಿಟ್ಯೂಟ್ನ ಮಾಲೀಕರಾದ ರಾಜವರ್ಧನ್ ಅವರಿಗೆ ತುಂಬಾ ಹತ್ತಿರದ ಸಂಬಂಧಿ. ಸಚ್ಚಿದಾನಂದ ಅವರು ಈ ಪ್ರಕರಣದಲ್ಲಿ ಭಾಗಿಯಾಗಿರುವುದರಿಂದ ಈ ಪ್ರಕರಣ ಹೊಸ ತಿರುವು ಪಡೆದಿದೆ.
ಬಂದ ಸುದ್ದಿ. ಶಿಕ್ಷಣ ಇಲಾಖೆಯ ಭ್ರಷ್ಟಾಚಾರದಲ್ಲಿ ಇನ್ನೊಬ್ಬ ಅಧಿಕಾರಿ ಶಾಮೀಲು. ಮೈಸೂರಿನ ಶಿಕ್ಷಣ ಇಲಾಖೆಯಲ್ಲಿ ಕೆಲಸ ಮಾಡೋ ನಿಷ್ಠಾವಂತ ಅಧಿಕಾರಿ ಎಂದು ರಜನಿ ರಜನಿ ಬಾ ಕೆಳಗಡೆ. ಯಾಕೆ? ರಜನಿ, ನಿಮ್ಮ ಅಪ್ಪನ ಬಗ್ಗೆ ಟಿವಿನಲ್ಲಿ ತೋರಿಸ್ತಿದ್ದಾರೆ, ಅದಕ್ಕೆ. ನಮ್ಮಪ್ಪನ ಬಗ್ಗೆನಾ? ಏನಕ್ಕ? ಹೌದು, ನಿಮ್ಮ ಅಪ್ಪ ಮಾಡಿರೋ ಮಹಾನ್ ಕಾರ್ಯಕ್ಕೆ ಅವ್ರಿಗೆ ಪದ್ಮಶ್ರೀ ಅವಾರ್ಡ್ ಕೊಡ್ತಿದ್ದಾರೆ, ಅದಕ್ಕೆ. ಬಾ ನೋಡು. ನೀವೇನ್ ಹೇಳ್ತಿದ್ದೀರಾ ನನಗೊಂದು ಅರ್ಥ ಆಗ್ತಾ ಇಲ್ಲ. ನಿನ್ಗೆಲ್ಲ ಇಲ್ಲೇ ಹೇಳ್ಬೇಕಾ? ಬಾ ಕೆಳಗೆ ಬಾ. ಮೈಸೂರಿನ ಶಿಕ್ಷಣ ಇಲಾಖೆಯಲ್ಲಿ ಕೆಲಸ ಮಾಡೋ ನಿಷ್ಠಾವಂತ ಅಧಿಕಾರಿ ಎಂದು ಹೆಸರುವಾಸಿಯಾಗಿರುವ ಸಚ್ಚಿದಾನಂದ ಅವರು ಭ್ರಷ್ಟಾಚಾರದಲ್ಲಿ ಶಾಮೀಲು, ಪೊಲೀಸರಿಂದ ಬಂಧನ. ಇವರು ಖ್ಯಾತ ಶಿಕ್ಷಣ ಸಂಸ್ಥೆ ರಾಜವರ್ಧನ್ ಗ್ರೂಪ್ಸ್ ಆಫ್ ಇನ್ಸ್ಟಿಟ್ಯೂಟ್ನ ಮಾಲೀಕರಾದ ರಾಜವರ್ಧನ್ ಅವರಿಗೆ ತುಂಬಾ ಹತ್ತಿರದ ಸಂಬಂಧಿ. ಸಚ್ಚಿದಾನಂದ ಅವರು ಈ ಪ್ರಕರಣದಲ್ಲಿ ಭಾಗಿಯಾಗಿರುವುದರಿಂದ ಈ ಪ್ರಕರಣ ಹೊಸ ತಿರುವು ಪಡೆದಿದೆ. ಏನ್ರಿ ಇದು? ಏನ್ ಬರ್ತಿದೆ ನ್ಯೂಸ್ನಲ್ಲಿ? ಒಂದು ನಿಮಿಷ ಇರು, ಸಚ್ಚಿದಾನಂದ ಅವರಿಗೆ ಫೋನ್ ಮಾಡ್ತೀನಿ. ಈಗ ಕರೆ ಮಾಡಿರುವ ಸಂಖ್ಯೆ ಸದ್ಯಕ್ಕೆ ಸ್ವಿಚ್ ಆಫ್ ಆಗಿದೆ. ಸ್ವಿಚ್ ಆಫ್ ಆಗಿದೆ. ರಜನಿ, ನೀನೇನು ಯೋಚನೆ ಮಾಡಬೇಡ. ಏನೋ ಎಡವಟ್ಟಾಗಿದೆ. ನಾನು ಸಚ್ಚಿದಾನಂದ ಅವ್ರನ್ನ ಬಿಡಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ. ಅಲ್ಲ ರೀ, ಲಂಚ ತಗೊಂಡಿರೋರು ಅವ್ರ ಜೊತೆ ನಮ್ಮ ಫ್ಯಾಮಿಲಿ ಹೆಸರು ಹಾಳಾಗ್ತಿದ್ಯಲ್ಲ. ಅತ್ತೆ, ನಮ್ಮಪ್ಪ ಅಂತವ್ರಲ್ಲ. ಅವ್ರು ಯಾವತ್ತೂ ಯಾರ ಹತ್ರನೂ ಲಂಚ ತಗೊಂಡಿಲ್ಲ. ಓಹೋ, ಲಂಚ ತಗೊಳ್ದೆ ಹಾಗೆ ಅರೆಸ್ಟ್ ಮಾಡ್ಬಿಡ್ತಾರಾ? ಅವರು ಲಂಚ ತಗೊಂಡಿದ್ದಾರೆ, ಅದಕ್ಕೆ ಅರೆಸ್ಟ್ ಮಾಡಿರೋದು. ನಿಖಿತಾ, ನೀನು ಸ್ವಲ್ಪ ಸುಮ್ಮನೆ ಇರ್ತೀಯಾ? ರಜನಿ, ನೀನೇನು ಯೋಚನೆ ಮಾಡಬೇಡ. ನಾನು ಲಾಯರ್ ಹತ್ರ ಮಾತಾಡಿ ತಕ್ಷಣ ಬೇಲಿಗೆ ವ್ಯವಸ್ಥೆ ಮಾಡಿಸ್ತೀನಿ. ಎಂಥ ಫ್ಯಾಮಿಲಿ ಜೊತೆ ಸಂಬಂಧ ಬೆಳೆಸಿದ್ವಿ. ಇವ್ರ ಜೊತೆ ನಮ್ಮ ಕುಟುಂಬದ ಮಾನ ಮರ್ಯಾದೆಲ್ಲ ಹರಾಜಾಗ್ತಿದೆ. ಹಲೋ ಹಲೋ, ನಾನು ಅನುಪಮ ಮಾತಾಡ್ತಾ ಇರೋದು. ಹೇಳಿ, ಏನು ವಿಷಯ? ಏನು ಫೋನ್ ಮಾಡಿದ್ದು? ರಾಜವರ್ಧನ್ ಅವರಿಲ್ವಾ? ಇದ್ದಾರೆ. ಅವ್ರ ಹತ್ರ ಮಾತಾಡಬೇಕಿತ್ತು, ಸ್ವಲ್ಪ ಫೋನ್ ಕೊಡ್ತೀರಾ? ಅವರು ಬ್ಯುಸಿ ಇದ್ದಾರೆ. ಏನು ವಿಷಯ ನನಗೆ ಹೇಳಿ. ಅದು ನಮ್ಮ ಯಜಮಾನ್ರನ್ನ ಪೊಲೀಸ್ನವರು. ಗೊತ್ತು, ನ್ಯೂಸಲ್ಲಿ ನೋಡ್ದಲ್ಲ. ಅದಕ್ಕೇನೀಗ? ಏನು ಆಗ್ಲಿ ನ್ಯೂಸಲ್ಲಿ ಬಂದ್ಬಿಡ್ತಾ? ನೋಡಿ, ರಾಜವರ್ಧನ್ ಅವ್ರು ಮನ್ಸು ಮಾಡಿದ್ರೆ ನಮ್ಮ ಯಜಮಾನ್ರನ್ನ ಬಿಡಿಸ್ಕೊಂಡು ಬರಬಹುದು. ಯಾಕೆ ಬಿಡಿಸ್ಕೊಂಡು ಬರಬೇಕು? ಇಲ್ದಿರೋದೆಲ್ಲ ಮಾಡೋದು, ಆಮೇಲೆ ನಮ್ಮ ತಲೆ ಮೇಲೆ ತರೋದು. ನಿಮ್ಮ ಸಂಬಂಧ ಬೆಳೆಸೋದಕ್ಕೆ ನಮ್ಮ ಮರ್ಯಾದೆನೇ ಹೋಯ್ತು. ನಾಳೆ ನಮ್ಮ ಯಜಮಾನ್ರನ್ನ ಯಾರಾದರೂ ನಿಮ್ಮ ಬೀಗರು ಹೀಗಂತೆ ಹಾಗಂತೆ ಅಂತ ಬೀದಿ ನಿಲ್ಸಿ ಕೇಳಿದ್ರೆ ಇವ್ರ ತಲೆ ತಗ್ಸ್ಬೇಕಾಗತ್ತೆ.
ಮುಂದೆ ಸುತ್ತಮುತ್ತ ಹೇಗಿದೆ ಅಂತ ನೋಡ್ಕೊಂಡು ಜೀವನ ಮಾಡ್ಬೇಕಾಗತ್ತೆ. ನೋಡಿ, ದಯವಿಟ್ಟು ಹೀಗೆಲ್ಲ ಮಾತಾಡಬೇಡಿ. ನಮ್ಮ ಯಜಮಾನ್ರದ್ದು ಇದ್ರಲ್ಲಿ ಯಾವ ತಪ್ಪು ಇಲ್ಲ. ಅವ್ರು ಪ್ರಾಮಾಣಿಕರು. ಈ ವಿಷಯ ಗೊತ್ತಿದ್ದು ನೀವು ಹೀಗಂದ್ರೆ ಹೇಗೆ? ಯಾವುದೋ ವಿಷಯನ ಮನಸ್ಸಲ್ಲಿ ಇಟ್ಕೊಂಡು ಇಂಥ ಟೈಮಲ್ಲಿ ಸಾಧಿಸಬೇಡಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ರಾಜವರ್ಧನ್ ಅವ್ರಿಗೆ ಫೋನ್ ಕೊಡಿ. ನಾನು ಫೋನ್ ಕೊಡಲ್ಲ, ಅವರು ಬ್ಯುಸಿ ಆಗಿದ್ದಾರೆ. ನಿಮ್ಮ ಯಜಮಾನ್ರು ಪ್ರಾಮಾಣಿಕರಾಗಿದ್ರೆ ನೀವ್ಯಾಕೆ ತಲೆ ಕೆಡ್ಸ್ಕೋತೀರಾ? ಅವ್ರೇನೋ ತಪ್ಪು ಮಾಡಿಲ್ಲ ಅಂದ್ರೆ ಸಲೀಸಾಗಿ ಆಚೆ ಬರ್ತಾರೆ. ಸತ್ಯವಂತರಿಗೆ ಯಾವ ಸಹಾಯನೂ ಬೇಕಾಗಿಲ್ಲ. ಅನು, ಏನಂತೆ? ಕುಸುಮ ಅವ್ರು ಮಾತಾಡಿದ್ರು ಅತ್ತೆಮ್ಮ. ಅವ್ರು ರಾಜವರ್ಧನ್ ಅವ್ರಿಗೆ ಫೋನ್ ಕೊಡೋಕೆ ರೆಡಿ ಇಲ್ಲ. ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ ಅತ್ತೆಮ್ಮ. ತುಂಬಾ ಅಂದ್ರೆ ತುಂಬಾ ಭಯ ಆಗ್ತಾ ಇದೆ ನನಗೆ. ಸುವರ್ಣ ನ್ಯೂಸ್ಗೆ ಸ್ವಾಗತ. ಬ್ರೇಕಿಂಗ್ ನ್ಯೂಸ್. ಶಿಕ್ಷಣ ಇಲಾಖೆಯ ಭ್ರಷ್ಟಾಚಾರದಲ್ಲಿ ಇನ್ನೊಬ್ಬ ಅಧಿಕಾರಿ ಶಾಮೀಲು. ಮೈಸೂರಿನ ಶಿಕ್ಷಣ ಇಲಾಖೆಯಲ್ಲಿ ಕೆಲಸ ಮಾಡೋ ನಿಷ್ಠಾವಂತ ಅಧಿಕಾರಿ ಎಂದು ಹೆಸರುವಾಸಿಯಾಗಿರುವ ಸಚ್ಚಿದಾನಂದ ಅವರು ಭ್ರಷ್ಟಾಚಾರದಲ್ಲಿ ಶಾಮೀಲು, ಪೊಲೀಸರಿಂದ ಬಂಧನ. ಇವರು ಖ್ಯಾತ ಶಿಕ್ಷಣ ಸಂಸ್ಥೆ ರಾಜವರ್ಧನ್ ಗ್ರೂಪ್ಸ್ ಆಫ್ ಇನ್ಸ್ಟಿಟ್ಯೂಟ್ನ ಮಾಲೀಕರಾದ ರಾಜವರ್ಧನ್ ಅವರಿಗೆ ತುಂಬಾ ಹತ್ತಿರದ ಸಂಬಂಧಿ. ಸಚ್ಚಿದಾನಂದ ಅವರು ಈ ಪ್ರಕರಣದಲ್ಲಿ ಭಾಗಿಯಾಗಿರುವುದರಿಂದ ಈ ಪ್ರಕರಣ ಹೊಸ ತಿರುವು ಪಡೆದಿದೆ. ಹಲೋ. ಹಲೋ, ನಾನು ನಿಖಿತಾ. ಹೇಳಿ ನಿಖಿತಾ ಅವರೇ. ಅಂತೂ ವಿಷಯ ಕನ್ಫರ್ಮ್ ಆಯ್ತು. ಏನು ವಿಷಯ? ಜಾಸ್ತಿ ನಾಟಕ ಆಡ್ಬೇಡಿ ಆರ್ಯನ್. ರಜನಿ ತಂದೆ ಅರೆಸ್ಟ್ ಆಗಿರೋದ್ರಲ್ಲಿ ನಿಮ್ ಕೈವಾಡ ಇದೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ಪರವಾಗಿಲ್ವೇ? ಸಖತ್ ಹುಷಾರಾಗ್ಬಿಟ್ಟಿದ್ದೀರಾ ನೀವು. ಸಾರಿ ಆರ್ಯನ್, ನಾನು ನಿಮ್ಮನ್ನ ತುಂಬಾ ಅಂಡರ್ ಎಸ್ಟಿಮೇಟ್ ಮಾಡ್ಬಿಟ್ಟಿದ್ದೆ. ಆದ್ರೆ ನಂಗೊಂದು ಅರ್ಥ ಆಗ್ತಿಲ್ಲ, ಸಚ್ಚಿದಾನಂದ ಅವ್ರನ್ನ ಅರೆಸ್ಟ್ ಮಾಡಿಸಿ ನಿಮಗೇನ್ ಲಾಭ ಅಂತ? ಅಲ್ಲೇ ಮಜಾ ಇರೋದು ನಿಖಿತಾ ಅವರೇ. ವಿಷ್ಣು ಹನಿಮೂನ್ ರಜನಿಗೆ ಏನು ಹೇಳಿದ್ದ ಗೊತ್ತಾ? ನಾನು ತಾಳಿ ಕಿತ್ತಾಕೋ ವಿಷಯ ಯಾರಿಗಾದ್ರೂ ಹೇಳಿದ್ರೆ ನಿಮ್ಮಪ್ಪನ್ನ ಅರೆಸ್ಟ್ ಮಾಡಿಸ್ತೀನಿ ಅಂತ. ನನಗದು ಚೆನ್ನಾಗಿ ನೆನಪಿತ್ತು. ಅದನ್ನೇ ಯೂಸ್ ಮಾಡಿಕೊಂಡು ಸಚ್ಚಿದಾನಂದ ಅವ್ರ ಅಸಿಸ್ಟೆಂಟ್ ಮೂಲಕ ಅವ್ರ ಹೆಸರನ್ನ ಹೊರಗೆ ಬರೋವಾಗ ಮಾಡಿದೆ. ಈಗ ರಜನಿ ಏನು ಅನ್ಕೋತಾಳೆ? ಈ ಕೆಲಸ ಮಾಡಿದ್ದು ವಿಷ್ಣು ಅಂತ ತಾನೇ? ಅಲ್ಲಿಗೆ ವಿಷ್ಣು ಮತ್ತೆ ರಜನಿ ವೈವಾಹಿಕ ಜೀವನ ಖಲಾಸ್.